ಜೂನ್ 14 ಜಗತ್ತಿನ ರಕ್ತದಾನ ದಿನ. ಇದು ಡಾಕ್ಟರ್ ಕಾರ್ಲ್ ಲ್ಯಾನ್ಸ್ಟೈನರ್ನ ಹುಟ್ಟಿದ ದಿನ. ಹೆಸರಾಂತ ಆಸ್ಟ್ರಿಯನ್ ಅಮೆರಿಕನ್ ಫಿಸಿಷಿಯನ್. ಇವರೇ ಬ್ಲಡ್ ಗ್ರೂಪ್ಸ್ ಆದ ABO ಸಿಸ್ಟಮ್ನ ಕಂಡುಹಿಡಿದವರು. ರಕ್ತದಾನದ ಬಗ್ಗೆ ನಾವು ಮಾತಾಡೋಕ್ಕೂ ಮುಂಚೆ ತುಂಬಾನೇ ಸುಲಭವಾಗಿ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕಲಿ ನಾವು ಮನುಷ್ಯನ ದೇಹವನ್ನ ನೋಡೋದಾದ್ರೆ 2 ವಿಧವಾದ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ. ಅದು ಪಲ್ಮೊನರಿ ಸರ್ಕ್ಯುಲೇಷನ್, ಇನ್ನೊಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಈ ಸರ್ಕ್ಯುಲೇಷನ್ ಸಿಸ್ಟಮ್ ನಮ್ಮ ಹೃದಯದಲ್ಲಿ ಸಂಧಿಸುತ್ತೆ. ನಮ್ಮ ಹೃದಯದಲ್ಲಿ 2 ಭಾಗಗಳಿದೆ, ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್. ಎರಡಕ್ಕೂ ಬೇರೆ ಬೇರೆ ಚೇಂಬರ್ಸ್ ಇದೆ. ಅದು ಏಟ್ರಿಯಂ ಮತ್ತೆ ವೆಂಟ್ರಿಕಲ್. ಸಾಮಾನ್ಯವಾಗಿ ಪಲ್ಮನರಿ ಸಿಸ್ಟಮ್ ದೇಹದ ಬೇರೆ ಭಾಗಗಳಿಂದ ರಕ್ತವನ್ನ ರಿಸೀವ್ ಮಾಡುತ್ತೆ. ಅದೇ ಡಿಆಕ್ಸಿಜನೇಟೆಡ್ ಅನ್ನೋ ಅಶುದ್ಧ ರಕ್ತ. ಮುಖ್ಯವಾಗಿ 2 ವೇನ್ಸ್ ಮೂಲಕ, ಒಂದು ಸುಪೀರಿಯರ್ ವೆನಕೇವ ಮತ್ತೊಂದು ಇನ್ಫೀರಿಯರ್ ವೆನಕೇವ. ಅಶುದ್ಧ ರಕ್ತ ಹೃದಯದ ಬಲಭಾಗಕ್ಕೆ ಬಂದ ಕೂಡಲೇ ಆ ರಕ್ತ ಪಲ್ಮನರಿ ಆರ್ಟರಿ ಮೂಲಕ ಲಂಗ್ಸ್ ಒಳಗಡೆ ಹೋಗುತ್ತೆ. ಲಂಗ್ಸ್ ಅಲ್ಲೇ ಡಿಆಕ್ಸಿಡಿನೇಟೆಡ್ ಅಂತ ಹೇಳಲ್ಪಡುವ ಅಶುದ್ಧ ರಕ್ತ ಆಕ್ಸಿಜನ್ನೇಟೆಡ್ ಅಂದರೆ ಶುದ್ಧವಾದ ರಕ್ತವಾಗಿ ಬದಲಾಗುತ್ತೆ. ಶುದ್ಧೀಕರಿಸಿದ ರಕ್ತ ಅಂದರೆ ಆಕ್ಸಿಜನ್ನೇಟೆಡ್ ಬ್ಲಡ್ ಪಲ್ಮನರಿ ವೈನ್ಸ್ ಮೂಲಕ ಹೃದಯದ ಎಡಭಾಗಕ್ಕೆ ಹೋಗುತ್ತೆ. ರಕ್ತ ಲೆಫ್ಟ್ ಆಟ್ರಿಯಂಗೆ ಬಂದ ಕೂಡಲೇ ಅದು ಇನ್ನೂ ಕೆಳಗೆ ಲೆಫ್ಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಮತ್ತೆ ಇಲ್ಲಿಂದ ಶುದ್ಧವಾದ ರಕ್ತ ದೇಹದ ಎಲ್ಲಾ ಭಾಗಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ತಯಾರಾಗುತ್ತೆ.